is a high speed memory placed between RAM and CPU. ಕ್ಯಾಶ್ ಮೆಮೊರಿ ಎಲ್ಲಿರುತ್ತೆ? ಬಿಟ್ವೀನ್ ರ್ಯಾಮ್ ಸಿ ಪಿ ಯು. ಅದು ಇನ್ಸೈಡ್ ಸಿ ಪಿ ಯು ಅಲ್ಲಿ ರ್ಯಾಮ್ ಮತ್ತು ಸಿ ಪಿ ಯು ಮಧ್ಯದಲ್ಲಿ ಇರುತ್ತೆ. ಕ್ಯಾಶ್ ಮೆಮೊರಿ ಸ್ಟೋರ್ ದಿ ಡಾಟಾ ದಟ್ ಯೂಸ್ ಮೋರ್ ಆಫ್ಟನ್ ಟೆಂಪ್ರರಿ ಅಂಡ್ ಮೇಕ್ಸ್ ಅವೈಲೇಬಲ್ ಸಿ ಪಿ ಯು ಫಾಸ್ಟ್. ಈ ಕ್ಯಾಶ್ ಮೆಮೊರಿ ಇರುತ್ತಲ್ಲ, ಇದೇನು ಮಾಡುತ್ತೆ? ಸಿ ಪಿ ಯು ಫಾಸ್ಟ್ ರನ್ನಿಂಗ್ ಮಾಡೋದಕ್ಕೆ ಏನು ಮಾಡುತ್ತೆ? ಇದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಇದೇನು ಮಾಡುತ್ತೆ? ಇಟ್ ಯೂಸ್ ಟು ಇನ್ಕ್ರೀಸ್ ದಿ ಸ್ಪೀಡ್ ಆಫ್ ಪ್ರೊಸೆಸಿಂಗ್. ಡ್ಯೂರಿಂಗ್ ದಿ ಪ್ರೊಸೆಸಿಂಗ್ ಡಾಟಾ ಪ್ರೊಸೆಸ್ ಮಾಡಬೇಕು ಅಂತಂದರೆ ಸಿ ಪಿ ಯು ಇರುತ್ತಲ್ಲ, ರ್ಯಾಮ್ ಅಂದರೆ ಏನು? ಸ್ಟೋರೇಜ್ ಯೂನಿಟ್. ಸೊ ಸಿ ಪಿ ಯು ಮತ್ತು ಸ್ಟೋರೇಜ್ ಯೂನಿಟ್ ಇದೇನಿರುತ್ತೆ? ಇದೇನು ಮಾಡುತ್ತೆ? ಹೈ ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೆ ಕ್ಯಾಶ್ ಮೆಮೊರಿ ಅನ್ನೋದು ಹೆಲ್ಪ್ ಆಗುತ್ತೆ. ಸೊ ಡ್ಯೂರಿಂಗ್ ದ ಪ್ರೊಸೆಸ್ ಸಿ ಪಿ ಯು ಫಸ್ಟ್ ಚೆಕ್ ದಿ ಕ್ಯಾಶ್ ಫಾರ್ ರಿಕ್ವೈರ್ಡ್ ಡಾಟಾ. ಇಫ್ ಡಾಟಾ ಇಸ್ ನಾಟ್ ಫೌಂಡ್ ಇನ್ ಕ್ಯಾಶ್ ದೆನ್ ಇಟ್ ಲುಕ್ ಫಾರ್ ದಿ ರ್ಯಾಮ್. ಫಸ್ಟ್ ಸಿ ಪಿ ಯು ಏನು ಮಾಡುತ್ತೆ? ಡಾಟಾ ಏನಾದರೂ ಸಿಗುತ್ತೆ ಇನ್ಫಾರ್ಮೇಷನ್ ಅಂತ ಹೇಳ್ಬಿಟ್ಟು ಫಸ್ಟ್ ಯಾವುದಕ್ಕೂ ನೋಡುತ್ತೆ? ಕ್ಯಾಶ್. ಇವಾಗ ಏನಾದರೂ ಕ್ಯಾಶಲ್ಲಿ ಸಿಕ್ಕಿಲ್ಲ ಅಂತಂದರೆ ರ್ಯಾಮ್ ಮತ್ತೆ ಅದೇನಾಗುತ್ತೆ? ರ್ಯಾಮಲ್ಲಿ ಹೋಗುತ್ತೆ. ಸೊ ಇದೇನು ಮಾಡುತ್ತೆ? ಇದು ಕ್ಯಾಶ್ ಮೆಮೊರಿದು ಡಯಾಗ್ರಾಮ್. ಇವಾಗ ನವೆಡೇಸ್ ಇವಾಗ ಏನಂದರೆ ಕ್ಯಾಶ್ ಮೆಮೊರೀಸ್ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಈ ಸ್ಮಾಲರ್ ಸೈಜ್ ಜನರಲಿ ದ ಕ್ಯಾಶ್ ಮೆಮೊರಿ ಸೈಜ್ ಈಸ್ ಎಷ್ಟಿರುತ್ತೆ? ಎಷ್ಟಿಂದ ಎಷ್ಟು? 256 KB to MB. ಎಷ್ಟು? 256 KB to 2 MB. ಇದು ಕ್ಯಾಶ್ ಮೆಮೊರಿ ಸೈಜ್ ಇಷ್ಟಿರುತ್ತೆ, ಯಾಕಂದರೆ ಇದು ಸ್ಮಾಲ್ ಇರೋದು. ಸೊ ಅದಕ್ಕೆ ಇಷ್ಟಿರುತ್ತೆ ಸೈಜ್. ದೆನ್ ದ ಸಿ ಪಿ ಹ್ಯಾಸ್ ಬಿಲ್ಟ್ ಇನ್ ಲೆವೆಲ್ 1, ಲೆವೆಲ್ 2. ಇದರಲ್ಲಿ ಎಷ್ಟು ಲೆವೆಲ್ಸ್ ಇದೆ? ಲೆವೆಲ್ 1 ಮತ್ತು ಲೆವೆಲ್ 2 ಇದೆ. ಸೊ ಇನ್ನೊಂದಿದೆ ಲೆವೆಲ್ 3 ಅಂತ ಇದೆ. ಬಟ್ ಇದೇನಾಗಿರುತ್ತೆ? ಅದು ಮದರ್ ಬೋರ್ಡ್ ಒಳಗಡೆ ಇರುತ್ತೆ. ಲೆವೆಲ್ 3 ಅದು ಕ್ಯಾಶ್ ಅದು ಏನಿರುತ್ತೆ ಅದು ಲೆವೆಲ್ 3 ಇರೋದು ಮದರ್ ಬೋರ್ಡ್ ಒಳಗಡೆ ಚಿಪ್ ಸೆಟ್ ಥರ ಇರುತ್ತೆ, ಚಿಪ್ ಥರ ಇರುತ್ತೆ ಅದು ಮದರ್ ಬೋರ್ಡ್ ಒಳಗಡೆ. ಅದನ್ನೇನಂದ್ರೆ L3 ಕ್ಯಾಶ್ ಅಂತ ಕರಿತೀವಿ. ಸೊ ನೀವೇನು ಮಾಡ್ತೀರಿ ಗೊತ್ತಾ? ಏನು ಬೇಕಾಗಿಲ್ಲ, ಫಸ್ಟು ಕ್ಯಾಶ್ ಮೆಮೊರಿ ಡೆಫಿನೇಷನ್ ಬರೀಬೋದು. ಫಸ್ಟ್ ಡಯಾಗ್ರಾಮ್ ಬರೆದು ಡೆಫಿನೇಷನ್ ಬರೆದು ತಿರ್ಗಾ ಎಲ್ಲಿದೆ, ಎಲ್ಲಿ ಪ್ಲೇಸ್ ಆಗಿದೆ, ಆಮೇಲೆ ಮತ್ತೆ ಇನ್ನೇನದು ಏನಕ್ಕೆ ಯೂಸ್ ಮಾಡ್ತಾರೆ? ಹೈ ಸ್ಪೀಡ್ ಪ್ರೊಸೆಸ್ ಮಾಡೋದಕ್ಕೆ ಏನು ಮಾಡ್ತಾರೆ? ಕ್ಯಾಶ್ ಮೆಮೊರಿನ ಯೂಸ್ ಮಾಡ್ತಾರೆ. ಮತ್ತೆ ಎಷ್ಟು ಸೈಜ್ ಇದು? ಇದು ಸೈಜ್. ನೀವೇನು ಗೊತ್ತಾ? ಪಾಯಿಂಟ್ಸ್ ಮಾಡ್ಬೋದು. ಎಷ್ಟು ಪಾಯಿಂಟ್ಸ್ ಆಗುತ್ತೆ? ನಿಮ್ಗೆ 3 ಮಾರ್ಕ್ಸ್ ಕಲಿದ್ರೆ ನೀವು 6 ಪಾಯಿಂಟ್ಸ್ ಬರೆದ್ರು ಸಾಕು. 6 ಪಾಯಿಂಟ್ಸ್ ಬರೆದು 4 ಪಾಯಿಂಟ್ಸ್ ಮತ್ತೆ ಡಯಾಗ್ರಾಮ್ ಬೇರೆ ಇರುತ್ತೆ. ಸೊ ಅದು ನೀವು ಅಷ್ಟು ಬರೆದ್ರೂ ಸಾಕು, 6 ಮಾರ್ಕ್ಸ್ ಬರುತ್ತೆ. ಮತ್ತೆ ಇದರಲ್ಲಿ ಏನಿದೆ? ಈ ಡಯಾಗ್ರಾಮ್ನ ಎಕ್ಸ್ಪ್ಲೈನ್ ಮಾಡ್ಕೋಬೋದು. ಮತ್ತೆ ರಿಜಿಸ್ಟರ್ದ ಕ್ಯಾಶ್, L1 ಕ್ಯಾಶ್, L2 ಕ್ಯಾಶ್, ಮೆಮೊರಿ, ಡಿಸ್ಕ್, ಹಾರ್ಡ್ವೇರ್ ಇರುತ್ತಲ್ಲ, ಇಷ್ಟು ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಮತ್ತೆ L3 ಅನ್ನೋದು ಎಲ್ಲಿರುತ್ತೆ? L3 ಕ್ಯಾಶ್ ಮದರ್ ಬೋರ್ಡ್ ಸೈಟ್ ಆಗಿ ಇರುತ್ತೆ. ಮತ್ತೆ ಇವಾಗ ಸಿಂಪಲ್ ಹ್ಯಾವ್ ಕ್ಯಾಶ್ ಸೈಟ್ ವೆರಿಫೈಯಿಂಗ್ ಫ್ರಮ್. ಇವಾಗ L1 ಅನ್ನೋದು ಇದು L1 ಕ್ಯಾಶ್ ಇರುತ್ತಲ್ಲ, L1 ಕ್ಯಾಶ್ ಸೈಜ್ ಎಷ್ಟು? 256 KB. L2 ಕ್ಯಾಶ್ ಸೈಜ್ ಎಷ್ಟು? 6 MB. L3 ಇದು ಎಲ್ಲಿರುತ್ತೆ? ಮದರ್ ಬೋರ್ಡ್ ಇರುತ್ತೆ. ಇದು ನಮ್ಮ ಕ್ಯಾಶ್ ಇದರಲ್ಲಿ ಬರೋದಿಲ್ಲ, ಇದು ಸಪ್ರೇಟ್ ಆಗಿರುತ್ತೆ. ಸೊ ಇದು ಎಷ್ಟು? 12 MB ಇರುತ್ತೆ. ಇದು ಸೈಜು. ಇದು ನೀವು ಈ ಥರ ಒಂದೊಂದು ಪಾಯಿಂಟಿಗೆ ಮೆನ್ಷನ್ ಮಾಡಿದ್ರು ಕೂಡ ಸಾಕಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನು ಬರೀತೀರಾ? ದ ಕ್ಯಾಶ್ ಮೆಮೊರಿ ಇಸ್ ವೆರಿ ಹೈ ಸ್ಪೀಡ್ ಮೆಮೊರಿ ಪ್ಲೇಸ್ ಬಿಟ್ವೀನ್ place it between RAM and ROM. RAM and ROM.
ಸಿ ಪಿ ಯಾಕೆ ಫಸ್ಟ್ ಚೆಕ್ ಮಾಡುತ್ತೆ? First, CP checks the cache for the data information. If not found in cache, it checks the RAM. Next ಇನ್ನೊಂದು ಪಾಯಿಂಟ್. It is very then ಇವಾಗ ಸೈಜ್ ಹೇಳಿದ್ದಲ್ಲ ಅವಾಗಲೇ, ಕ್ಯಾಶ್ ಎಷ್ಟು ಸೈಜ್ ಇರುತ್ತೆ? 256 KB to 2 MB. ಇಷ್ಟು ಪಾಯಿಂಟ್ಸ್ ಇದೆ. ಎಷ್ಟು? 1 2 3 4 5 6 ಪಾಯಿಂಟ್ಸ್. 6 ಪಾಯಿಂಟ್ಸ್ ಆಯಿತು. ನೀವು ಎಷ್ಟು ಮಾರ್ಕ್ಸ್ ಬಂದಿದೆ? 6 ಮಾರ್ಕ್ಸ್ಗೆ ನೀವು ಆಲ್ರೆಡಿ ಡಯಾಗ್ರಾಮ್ಸು 6 ಪಾಯಿಂಟ್ಸ್ ಅಂದ್ರೂ ಸಾಕು. ಮತ್ತೆ ಇನ್ನೂ ಏನಿದೆ ನಮಗಿದೆ? L1 ಇದೆ, L2 ಇದೆ, ಮೆಮೊರಿ ಇದೆ. ಇದನ್ನೇ ಏನು ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು? L1 ಮೆಮೊರಿ, L2 ಮೆಮೊರಿ, L3 ಎಲ್ಲಿ ಮದರ್ ಬೋರ್ಡಲ್ಲಿ ಇರುತ್ತೆ. ಸೊ ಅದನ್ನು ನೀವು ಬರೆದ್ರೂ ಇನ್ನೂ ಜಾಸ್ತಿ ಪಾಯಿಂಟ್ಸ್ ಆಗುತ್ತೆ. ಸೊ ನೀವು ಇಷ್ಟು ಬರೆದ್ರೂ ಸಾಕು, 3 ಮಾರ್ಕ್ಸ್ ಕೊಟ್ಟರೆ. ಆ್ಯಕ್ಚುಲಿ ಇರೋದೇ ಈ ಚಾಪ್ಟರಿಂದ ಬರೀ 3 ಮಾರ್ಕ್ಸ್ ಅಷ್ಟೇ ಇರೋದು, ಜಾಸ್ತಿ ಏನಿಲ್ಲ.